ಮೇನ್ ಸ್ಟ್ರೀಮ್ಗೆ ತರಬಹುದಿತ್ತು, ಬಂಧಿಸಬಹುದಾದಂತ ಸಂದರ್ಭದಲ್ಲಿ ಎನ್ಕೌಂಟರ್ ಹತ್ಯೆ ಮಾಡಿದ್ದಾರೆ. ನೋಡಿ, ಅವರು ನನಗೆ ಬಂದಿರುವಂಥ ಮಾಹಿತಿ ಸಬ್ಜೆಕ್ಟ್ ಟು ಕರೆಕ್ಷನ್ಸ್, ಯಾಕೆಂದರೆ ನೇರವಾಗಿ ನನಗೆ ಹ್ಯಾಂಡ್ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೇ. ಅವನು ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್, ಆಟೋಮ್ಯಾಟಿಕ್ ಮಿಷಿನ್ ಗನ್ ಮಾದರಿ ವೆಪನ್ನೆಲ್ಲ ಕ್ಯಾರಿ ಮಾಡಿದ್ದಾರೆ. ಇವ್ರೇನಾದರೂ ಶೂಟ್ ಮಾಡ್ತೇ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು. ಅದರಿಂದ ಫಸ್ಟ್ ಸೈಟಲ್ಲೇ ಅವರು ಮಾಡಿದ್ದಾರೆ ಅಂತ ಹೇಳಿ ಅದರಿಂದ ಅನುಮಾನ ವ್ಯಕ್ತಪಡಿಸಿ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರನ್ನ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳ್ಳೋಕೆ ಕಷ್ಟ ಆಗುತ್ತೆ. ಅದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ನಾನು ಶೇರ್ ಮಾಡ್ಕೊಳ್ತೀನಿ. ನಮಗೆ ಒಂದು ಮಾತು, ಸರ್ಕಾರ ನಮಗೆ ಬಂದ ಮೇಲೆ ನಕ್ಸಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ನಾನು ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರದ್ದೇ ಏರಿಯಾ ಕಾರ್ಕಳ, ಹೆಡ್ರಿ ಅದೆಲ್ಲ ಅವ್ರದ್ದೇ ಏರಿಯಾಕ್ಕೆ ಬರುತ್ತೆ. ANF ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ANF ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದಲ್ಲೇ ಹೆಡ್ ಕ್ವಾರ್ಟರ್ಸ್ ಕಾರ್ಕಳದಲ್ಲೇ ಇದೆ. ಅವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್. ಅವರು ಸೈಟ್ ಆದರು ಅಂತ ಹೇಳಿ ನನಗೆ ಅವರು ವರದಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇಲ್ಲ ಅದನ್ನು ಕೂಂಬಿಂಗ್ ಮಾಡಬೇಕು ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟ್ನವರು ISB ಆಪರೇಷನ್ ಪ್ರಾರಂಭ ಮಾಡಿದ್ರು. ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂದಾಗ ಇವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಈ ಘಟನೆ ಆಗಿದೆ ಬಿಟ್ಟರೆ ಬೇರೆ ಏನಿಲ್ಲ. ತನಿಖೆ ಮಾಡಬೇಕು ಹಾಗೆ ಅಂತೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದರು. 60 ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿರೋದನ್ನು ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು? ಅವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋರನ್ನ ವೆಪನ್ ಕ್ಯಾರಿ ಮಾಡುವುದು ಏನು ಆಟೋಮ್ಯಾಟಿಕ್ ಮೆಷಿನ್ ಗನ್ ಥರ ಇರುವಂಥ ವೆಪನ್ ಕ್ಯಾರಿ ಮಾಡುವಂಥವ್ರನ್ನೆಲ್ಲರನ್ನೂ ನಾವು ಹಾಗೆ ಬಿಟ್ಟು ಹೌದಪ್ಪ ಫ್ರೆಂಡ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಆಗಿದೆ. ಸುದ್ದಿಗೋಷ್ಠಿ ಕರೆದಿದ್ದಾರೆ ಎಡಪಂಥೀಯರೆಲ್ಲ. ಸಿದ್ದರಾಮಯ್ಯನವ್ರಿಗೂ ಅಂದರೆ BJPಗೂ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಈ ಎನ್ಕೌಂಟರ್ ಇಟ್ಕೊಂಡು BJP ಪ್ರಶ್ನೆ ಬರಲಿಲ್ಲ. ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾವ ಉದ್ದೇಶಕ್ಕಾಗಿ ಅವರು ನಕ್ಸಲಿಸಮ್ ಹೋಗಿದ್ದಾರೆ ಅದು ಮುಖ್ಯ ಅಲ್ಲ. ಹಾಗಾಗಿ ನಾವು ನಮ್ಮ ಅವ್ರನ್ನ ಕೇಳಿದ್ದಾರೆ ಸರೆಂಡರ್ ಆಗಿ ಅಂತ. ಅವರ ರಿಲೇಟಿವ್ಸು ಕೂಡ ನೀವು ಬಿಟ್ಬಿಡಿಯಪ್ಪ ಇದನ್ನೆಲ್ಲ ಅಂತ ಸರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ್ದಾರೆ, ಪತ್ರನೂ ಬರೆದಿದ್ದಾರೆ. ಆದರೆ ಅವು ಯಾವುದನ್ನು ಕೇಳಿಲ್ಲ. ಅದರಿಂದ ಈ ಘಟನೆ